ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗು 3 ದಿನದ ಮುಂಚೆದಾಗಿರುತ್ತೆ, ಅಪ್ಲೋಡ್ ಮಾಡಿರಲಿಲ್ಲ. ನಮ್ಮಮ್ಮ ಊರಿಂದ ಬಂದಿದ್ದರು. ಅಕ್ಕನ ಮನೇಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅಕ್ಕಂಗೆ ಹೆಲ್ಪ್ ಆಗುತ್ತೆ ಮತ್ತು ಕರೆದಿದ್ಲು ಬಾ ಅಂತ. ಸೊ ಅಮ್ಮ ಊರಿಂದ ಬಂದಿದ್ದರು. ಅಮ್ಮ ಬಂದಾಗ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಅವ್ರು ಮಾಡೋದ್ರಲ್ಲಿ ಕೈಗೊಜ್ಜು, ಆಮೇಲೆ ರೊಟ್ಟಿ ಮಾಡ್ತಾರೆ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ಮಿಕ್ಸ್ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಕತ್ತಾಗಿ ಮಾಡ್ತಾರೆ. ನಾನು ಬಂದಮೇಲೆ ಇಮ್ಮಿಡಿಯೇಟಾಗಿ ಕೇಳ್ತೀನಿ ಬೇಕು ಅದು ಮಾಡಿಕೊಡು ಅಂತ ಮಾಡಿಕೊಡ್ತಾರೆ. ಸೊ ಅವತ್ತು ಬಂದಿದ್ದ ದಿನವೇ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ. ಅಮ್ಮಂಗೆ ಹೇಳ್ದೆ. ಸೊ ಬಿಸಿ ಬಿಸಿ ಮುದ್ದೆ ಮಾಡಿ ಸಾಂಬಾರು ಮಾಡಿದರು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಅದಾದಮೇಲೆ ಮಕ್ಕಳೇನೋ ಅಜ್ಜಿ ಹತ್ರ ಮಾತಾಡಬೇಕು ಅಂತಂದರು. ಸೊ ನೆಕ್ಸ್ಟ್ ಅದು ವಿಡಿಯೋ ಪ್ಲೇ ಆಗುತ್ತೆ, ಕೇಳಿಸ್ಕೊಳ್ಳಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮಮ್ಮ ಬಂದಿದ್ದಾರೆ ಊರಿಂದ. ಹಬ್ಬದ ಸ್ಪೆಷಲ್. ನಮ್ಮ ಅಕ್ಕನ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಹಬ್ಬಕ್ಕೆ ಬಂದಿದ್ದಾರೆ ನಮ್ಮಮ್ಮ. ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮ್ಮ ದೀಕ್ಷಾನ್ಗೆ ಕೆಲವು ಡೌಟ್ಗಳಿದಾವಂತೆ. ಅವ್ರ ಅಮ್ಮಗ್ ಕೇಳಕ್ ಆಗ್ತೀರಾ? ಇವತ್ತು ನಮ್ಮ ಅಮ್ಮನೇ ಡೈರೆಕ್ಟ್ ಆಗಿ ಕೇಳ್ತಾಳಂತೆ. ಕೇಳಮ್ಮ, ಏನೋ ಡೌಟ್ ಇದೆಯಲ್ಲ ಕೇಳ್ಕೊ. ಕೇಳಮ್ಮ. ಅಜ್ಜಿ, ನಮ್ಮ ಆಂಟಿ ಮತ್ತೆ ನಮ್ಮಮ್ಮ ನಾವೇನಾದ್ರು ಕೆಲ್ಸ ಮಾಡ್ದಿಲ್ಲ ಅಂದಾಗ ಬೈತಿರ್ತಾರಲ್ವಾ, ಅವಾಗ ನಿಮ್ ತರ ನಾವ್ ಬೆಳ್ದಿಲ್ಲ ಅಂತ ಹೇಳ್ತಿರ್ತಾರೆ. ಮತ್ತೆ ಹೆಂಗ್ ಬೆಳೆದ್ರು ಅಜ್ಜಿ ಹೇಳಿದ್ರು? ಹೆಂಗ್ ಬೆಳೆದ್ವಮ್ಮ ನಾವು? ನಾವ್ ಹಿಂಸೆ ಕೊಟ್ವಾ? ಇವ್ರಂಗ ಏನಾದ್ರು ಕೇಳ್ತಿದ್ವಾ? ಏನು ಕೇಳ್ತಿರ್ಲಿಲ್ಲ. ವರ್ಷಕ್ಕೊಂದೇ ಸರಿನೇ. ವರ್ಷಕ್ಕೊಂದ್ಸರಿ ಯುಗಾದಿ ಹಬ್ಬಕ್ಕಷ್ಟೇ. ಬರ್ತಡೇ ಅಂತಿಲ್ಲ, ಅಂತವೆಲ್ಲ ಗೊತ್ತಿಲ್ಲ. ಬರ್ತಡೆಗೆ ಹೊಸ ಬಟ್ಟೆನೇ ಬೇಕು, ಕೇಕೆ ಬೇಕು ಅಂತೀರ. ನಾವ್ ಇಲ್ಲಮ್ಮ, ಏನು ಕೊಡ್ತಾ ಇರ್ಲಿಲ್ಲ. ಏನನ ಬರ್ತಡೇ ಅಂತಂದ್ರೆ ಒಂದೊಂದ್ 2 ಚಾಕ್ಲೇಟ್ ಕೊಟ್ಟು ಕಳಿಸ್ತಿದ್ವಿ. ನಂಗೆ ಚಾಕ್ಲೇಟ್ ಕೊಟ್ಟಿರೋದೇ ನೆನಪಿಲ್ಲಪ್ಪ. ಕೊಟ್ಟಿದೀವಿ ಚಾಕ್ಲೇಟ್, ಇಲ್ಲ ಕೊಟ್ಟಿರೋ ಡ್ರೆಸ್ ಪೀಸ್ ತರ್ತಾ ಇದ್ದೆ. 3 ಒಂದೇ ತರನ ಟಾಪ್ ಹೊಲ್ಬಿಟ್ಟು ಪ್ಯಾಂಟ್ ಒಂದು ಟಾಪ್. ಲಂಗ ಬ್ಲೌಸ್ ತಾನೇ ಫಸ್ಟ್ ಹೊಲಿಸ್ತಿದ್ದೀನಿ. ಅದು ಹೊಲಿತಾ ಇದ್ದೆ. ಲಂಗ ಬ್ಲೌಸ್ನು ಹೊಲಿತಾ ಇದ್ದೆ, ಟಾಪ್ನು ಹೊಲಿತಾ ಇದ್ದೆ, ಪ್ಯಾಂಟು ಟಾಪ್ ಹೊಲಿತಿದ್ದೆ. ಈಗ ಅವಳಿಗೆ ಯಾವಾಗ್ಲೂ ಏನ್ ಬೀಳ್ತವೆ ಅಂತ ಹೇಳ್ಬಿಡ್ತವೆ ಎಲ್ಲವೂ. ತಲೆ ಕೂರ್ಲೆಲ್ಲ ಕಟ್ ಮಾಡ್ತಿದ್ದೆ. ಬಾಬ್ ಕಟಿಂಗ್ ಮಾಡ್ತಿದ್ ನಾವು ಮನೆಗೆ. ನಾನು ಸೆವೆಂತ್ ಒಂದು 6th ಇಲ್ಲ 7th ವರ್ಗಲ್ವೇನೆ ನನ್ಗೆ ಇಲ್ಲಿವರೆಗೂ ಬಾಬ್ ಕಟಿಂಗ್ ಅದ್ ನಾವ್ ಅಮ್ಮನೆ ಮಾಡ್ತಿದ್ದು. ನಾನೇ ಏನ್ ಮಾಡ್ಬಿಟ್ಟಿದ್ದೆ ಗೊತ್ತಾ, ನಿಮ್ಮ ಅಜ್ಜಿ ಇಲ್ಲೇ ಕಟ್ ಮಾಡ್ಬಿಟ್ಟಿದ್ರಲ್ಲಿ ಗಾಯ ಕಟ್ ಮಾಡಿ ಕಟ್ ಆಗಿತ್ತು. ಅವಾಗ ತಿರುಗಿ ಅವ್ರೇನು ಕೇಳ್ತಿರ್ಲಿಲ್ಲ ಪಾಪ. ನಾವಿಲ್ಲ ಒಂದೊಂದ್ ಕುಕ್ಕರ್ ಬೆಳಿಗ್ಗೆ ನಿಮ್ ಅಜ್ಜಿ ಎದ್ದು ಹೆಂಗ್ ರೆಡಿ ಮಾಡ್ತಿತ್ತು ಕೇಳು ನಮ್ಮನ್ನ. ಮಾಡ್ತಾ ಇದ್ದೆ. 4 ಗಂಟೆಗೆ ಎದ್ದು ಪಲಾವ್ ಮಾಡಿ, ಒಂದ್ ಕುಕ್ಕರ್ ಪಲಾವ್ ಮಾಡಿ ಇಟ್ಬಿಟ್ಟು ಮೊಸರು ತಂದು ಒಗ್ಗರಣೆಗೆ ಹಾಕಿ ಇಕ್ಕಿ ಹೋಗಿನಾದ್ರೆ ಮುಂಬರು ಒತ್ ಬೀಳ ಬರೋವಷ್ಟೊತ್ತಿಗೆ ಅದ್ರಾಗ ಇರ್ತಿರ್ಲಿಲ್ಲ ಕುಕ್ಕರ್ನಾಗ. ಅಂದ್ರೆ ಸೈಡ್ಸ್ ಏನು ಇರ್ಲಿಲ್ವಲ್ಲ, ಏನಿಲ್ಲ ಅಂಗಡಿ ತಿಂಡಿ ಇಲ್ಲ. ಅಂಗಡಿ ತಿಂಡಿ ಇರ್ಲಿಲ್ಲ. ತಾತ ಇದ್ದಿದ್ರೆ ಒಂದಿನ ನಾವು ಮಾಡಕ್ ಆಗ್ತಿರ್ಲಿಲ್ಲ. ಇವತ್ತೆಲ್ಲ ಬಿಸಾಡ್ತಾ ಇದ್ದೀರಲ್ಲ ಬಟ್ಟೆ, ಅಂತ ಬಟ್ಟೆ ಸಿಕ್ಕಿದ್ರೆ ಸಾಕಾಯ್ತು ನನ್ ಮಕ್ಳಿಗೆ. ಅವಾಗ ಹಂಗೆ ಇದ್ದು ನನ್ ಮಕ್ಳಿಗೆ ಹಂಗೆ ಅಂತ ಬಟ್ಟೆ ಸಿಕ್ಕಿದ್ರೆ ಅಂತ ನಿನ್ ತಾತ ಅಂತನಲ್ಲ, ಏನು ತಂದು ಕೊಡ್ತಿರ್ಲಿಲ್ಲ. ಯಾಕಂದ್ರೆ ಮನೆ ಕಡ್ರಿ ಸುಮ್ನೆನೆ ಬಾಯಿ ಮುಚ್ಕೊಂಡು ಊಟ ಹಿಂಗೆಲ್ಲ ಮಾಡದಮ್ಮ. ಆಮೇಲೆ ಏನಂತ ತಿನ್ನೋದು ಕೊಡ್ಸು ಅಂತ ತಾತನ್ ಕೇಳಿದ್ರೆ ಕೇಳ್ತಿರ್ಲಿಲ್ಲ. ತಾತನ ಅಪ್ಪನ್ ಕೇಳ್ತಿರ್ಲಿಲ್ಲ. ನಾನು ಕೊಡಿಸ್ತಾ ಇದ್ದೆಪ್ಪ ಕಾಣ್ದಂಗೆ. ಆಮೇಲೆ ಪುಷ್ಪ ಇದ್ಲು. 3 ಜಗಳ ಬಿಡೋರು. ಪುಷ್ಪ ಅಂದ್ರೆ ದೊಡ್ಡಮ್ಮನ ಮಗಳು. ಪುಷ್ಪ ಇದ್ಲು. ಅವಳು ಇವ್ರು 3 ಜಗಳ ಆಡ್ಬಿಡೋರು. ಅವಳು ಲಕ್ಷ್ಮಿ ಏನೋ ಮಾತಂದವಳು, ಯಾರು ಹೂ ಅಂಬೋದು. ಲಕ್ಷ್ಮಿ ಏನೋ ಒಂದ್ ಕಿತಪತಿ ಮಾಡೋಳು. ಮಾಡಿದ್ರೆ ನನಗೆ 30 ಕಟ್ಲಾಡಕ್ ಆಗ್ತಿರ್ಲಿಲ್ಲ. ಹೋಗಿ ಆ ಡ್ರಮ್ನಾಗ ನೀರಿರೋ ಸುಮ್ನೆ ಬೈಕೊಂಡ್ಬಿಡ್ತಿದ್ದೆ ನೀರ. ಯಾಕೆಂದ್ರೆ ಬೈಯಕ್ ಆಗ್ತಿರ್ಲಿಲ್ಲ. ಅಂದ್ರೆ ಕೋಪನ ಕಂಟ್ರೋಲ್ ಮಾಡಿ ಹೋಗಿ ನೀರ್ ಹಾಕೊಂಡ್ಬಿಡ್ತಿದ್ದೆ. ಅಮ್ಮ ನಿನ್ಗೆ ನಾವು ಅದೇ ಇದು ಕಾಲ್ಚೈನು ಅದ್ ಯಾರೋ ನಿಮ್ಮಮ್ಮ ಕಾಲ್ಚೈನ್ ಇಕ್ಕೈತೆ ಅಂತ ಹೇಳಿ ಅದ್ ಗೊತ್ತಾ ನಿಮ್ ವಿಷಯ? ಗೊತ್ತಲ್ಲ. ಅದೇ ಏನೇನು ಅದೇ ಸ್ಕೂಲ್ಗೆ ಬಂದವ್ರು, ಸ್ಕೂಲ್ ಹತ್ರ ಬಂದವ್ರು. ಏನ್ ಕರೆಕ್ಟ್ ಆಗಿ ಅವ್ರಿಗೆ ಒಂದಿನ ಹೋಗು ಸ್ಕೂಲ್ ಹತ್ರ. ನೀನು ನಿಮ್ಮ ಅಪ್ಪನೂ ಬರೋ ಟೈಮು, ಅವ್ರ ಅಪ್ಪನೂ ಬರೋ ಟೈಮು.
ಬರ್ತಾರೆ ಅಂತ ಗೊತ್ತಿಲ್ಲ ಲಕ್ಷ್ಮಿಗೆ. ಅವಳೇನ್ ಮಾಡ್ಯಾಳೆ, ಹುಡ್ಗರ್ನ ಇಬ್ಬರನ್ನ ಕರ್ಕೊಂಡು ಇನ್ನೇನ್ ಹೋಗ್ಬೇಕು ಅಂಬುವಾಗ ಬಂದು ಲಕ್ಷ್ಮಿ ಅಂಬವ್ರ ನೀವೇನಾ ಅಂತ ಅಂದ್ರು. ನಾನೇ ಅಂತ ಅಂದಂತೆ ಲಕ್ಷ್ಮಿ. ಹಂಗಂದಿದ್ಕೆ ಅವಳು ಏನ್ ಮಾಡವಳೆ, ಇವಾಗ ನಿಮ್ಮಪ್ಪ ನಿಮ್ಮಮ್ಮ ಯಾವಾಗ ಬರ್ತಾರೆ? ನಮ್ಮಮ್ಮ ಸಾಯಂಕಾಲ ಬರ್ತೈತೆ 5:30. ನಮ್ಮಪ್ಪ ಇನ್ನೇನ್ ಬರ್ಬೋದು, ಆಗ್ಲೇ 1:30 ಆಗೈತೆ, ಬರ್ಬೋದು. ಅಲ್ಲಮ್ಮ ಅವ್ರು ಬಂದ್ ಸ್ಕೂಲ್ ಹತ್ರ ಕರೆದ್ರು ನಮ್ಮನ್ನ, ಅದಕ್ಕೇನಿಲ್ಲ ನಮ್ಮ ಅಕ್ಕ ಅವ್ರೆ ಅಂತ ಹೇಳಿದ್ವಿ ನಾವು. ಅದಕ್ಕೆ ಸರಿ ಅನ್ಬಿಟ್ಟು ಅಲ್ಲೇ ಹೋಗಿ ನಾನು ಬಂದಿದ್ದೆ, ನನ್ನೂ ಕರೆದ್ರು. ಮೂವಾರು ಬಂದ್ವಿ. ಬಂದು ಅಂದ್ರೆ ಅವ್ರು ಫ್ರಾಡು ಮನೇಲಿ ಬೀಗ ಇಸ್ಕೊಂಡು ಮಕ್ಳನ್ನ ಯಾಮರ್ಸ್ಬಿಟ್ಟು ಬೀಗ ಇಸ್ಕೊಂಡು ಮನೆ ಯಾರೋ ನೋಡ್ತಾರೆ. ರೀಸೆಂಟ್ ಆಗಿ ನಿಮ್ ಅಜ್ಜಿ ಸರನ ಏನೋ ಮಾಡ್ಸಿದ್ರು, ಅವೇನೋ ಮಾಡ್ಸಿದ್ರು ಅವಾಗ ಕಳ್ರು ಅನ್ಕೋ. ಅವ್ರ ನಮ್ದು ಮನೆ ಗೊತ್ತಿರುತ್ತೆ ಅಂದ್ರೆ ಮೀನ್ಸ್ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ, ಎಲ್ಲ ನೋಡ್ಕೊಂಡಿರ್ತಾರೆ. ಅವ್ರ ಮನೇಲಿ ಏನಾದ್ರು ಒಡವೆ ಮಾಡ್ಸಿದಾರ, ಅವ್ರ ಮನೆ ಯಾವ್ದು, ಅವ್ರ ಮನೇಲಿ ಯಾರ್ಯಾರು ಇರ್ತಾರೆ ಅದೆಲ್ಲ ಪ್ಲಾನ್ ಮಾಡ್ಕೊಂಡು ಸ್ಕೂಲ್ ಹತ್ರ ಬಂದು ನಿಮ್ಮಪ್ಪ ನಿಮ್ಮಮ್ಮ ನನಗ್ ಫ್ರೆಂಡು ಅಂತ ತಾನೆ, ನಿಮ್ಮಮ್ಮ ನನಗ್ ಫ್ರೆಂಡ್ ಕಾಲ್ ಚೈನು ಕ್ಲೀನ್ ಮಾಡಕ್ ಕೊಟ್ಟಿದ್ರು, ಅದನ್ನ ಬೀರುಲಿಕ್ಕ ಕೇಳವ್ರೆ, ಬಾಗ್ಲು ತೆಗಿ ಹೋಗ್ತೀನಿ ಅಂತ ಅಂದ್ರು. ಆಮೇಲೆ ಅವಾಗ ನಮ್ಮಮ್ಮ ಯಾಕೆ ಹೇಳುತ್ತೆ ಅಂತ ನಮ್ಮ ಅಕ್ಕ ಫ್ಲಾಶ್ ಮಾಡ್ಕೊಂಡು, ಆಮೇಲೆ ನಮ್ಮ ಅಕ್ಕ ಇಲ್ಲ ನಮ್ಮಪ್ಪ ಇವಾಗ ತಿರ್ಗ ಆಮೇಲೆ ನಿಮ್ಮ ಅಪ್ಪ ಅಮ್ಮ ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರೋದು ಅಂದ್ರೆ ನಮ್ಮಮ್ಮ ಸಾಯಂಕಾಲ ಬರೋದು, ನಮ್ಮಪ್ಪ ಇನ್ನೇನ್ ಬರೋ ಟೈಮ್ ಇವಾಗ ಬರ್ತಾರೆ ಅಂತ ಅಂದ್ಲು. ಹಂಗಂದ್ ಇದಕ್ಕೆ ಅವ್ರು ಹೌದಾ ನಿಮ್ಮಪ್ಪ ಇವಾಗ ಬರ್ತಾರ, ಸರಿ ಬಿಡು ಹಂಗಾರೆ ನಿಮ್ಮಮ್ಮ ಸಾಯಂಕಾಲ ಬರುತ್ತಲ್ಲ ಅವಾಗ ಹೌದಾ ಸರಿ ತಗಳಿಂದ ಬೀಗ ಕೊಟ್ಟಿದ್ರೆ ಮನೇಲಿ ಬೀಗ ತೆಗ್ದು ಏನ್ ಬೇಕಾದೆಲ್ಲ ಎತ್ಕೊಂಡು ಹೊಂಟೋಗ್ಬಿಡೋದು. ಹೆಂಗ್ ಮಾಡ್ತಿದ್ವಿ ಅಂದ್ರೆ ನಮ್ಮ ಅಕ್ಕ ಅವಳು ಸಿಕ್ಕಾಪಟ್ಟೆ ಶಾರ್ಪ್ ಇದ್ದವಳು. ಅವಳು ಬುದ್ಧಿ ಜಾಸ್ತಿ, ಅಂದ್ರೆ ತುಂಬಾ ನಿಧಾನ ಯೋಚನೆ ಮಾಡಿ ಯಾರು ಹೆಂಗೆ ಏನ್ ಯೋಚನೆ ಮಾಡ್ತಾರೆ, ಯಾಕೆ ಈ ತರ ಕೇಳ್ತಾರ ಅಂತ ಯೋಚನೆ ಮಾಡಿ ಅವಳು ಏನೇ ಆದ್ರೂ ನಿರ್ಧಾರ ತಗತ್ತಾ ಇದ್ದಿದ್ದು. ಅವಾಗ ಸಿಕ್ಕಾಪಟ್ಟೆ ಶಾರ್ಪ್ ಇದ್ದು. ಅಂದ್ರೆ ಏನೊಂದು ಅವಳಿಗೊಂದು 13 ವರ್ಷ 12-13 ವರ್ಷ ಇದ್ಲ ಇತ್ತ. 12 ಇರಕಿಲ್ಲ, 12 ಇಲ್ಲ, 11-12. ಅವಳಿಗೆ 11-12 ವರ್ಷ, 11-12 ವರ್ಷದಲ್ಲಿ ಅವಳಿಗೆ ಅಷ್ಟು ಟ್ಯಾಲೆಂಟ್ ಇತ್ತು. ಅಂದ್ರೆ ಇವಾಗ ಎಷ್ಟಿರ್ಬೋದು ಯೋಚನೆ ಮಾಡಿ. ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಅವಳು. ದಡಮ್ಮನ್ ಮೇಲೆ ಏನು ಹೇಳ್ತಾ ಇಲ್ಲ, ಪಾಸಿಟಿವ್ ಆಗಿ ಹೇಳ್ತಾ ಇರೋದು ಅಷ್ಟೇ. ದಡಮ್ಮನ್ ಮೇಲೆ ಏನ್ ಹೇಳ್ತಾ ಇಲ್ಲ. ಅವಾಗ ನಾವ್ ಚಿಕ್ಕ ಮಕ್ಳು ಗೊತ್ತಾ ನಮ್ಮನ್ನ, ನಿಮ್ ದೊಡ್ಡಮ್ಮ ಹೆಂಗೆ ಗೊತ್ತಾ ನಮ್ಮನ್ನ ಒಂಥರ ಹೇಳ್ತಾರೆ ಹಿಟ್ಲರ್ ಅಂತೀವಿ. ಆ ಹಿಟ್ಲರ್ ಸಿಸ್ಟಮ್ ಇದ್ರೇನೆ ಅಟ್ಲೀಸ್ಟ್ ಒಂದು ಡಿಸಿಪ್ಲಿನ್ ಅನ್ನೋದು ಬರೋದು. ಹಿಟ್ಲರ್ ಅಂತೀವಿ, ಅದು ನೆಗೆಟಿವ್ ಅಲ್ಲ. ಅದು ಅವಳದ್ದು ಹೆಂಗೆ ಅಂತಂದ್ರೆ ಇವ್ರು ಅಪ್ಪ ಅಮ್ಮ ಆದವ್ರು ಅವಳಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಹೋದ್ರೆ ಅಲ್ಲಪ್ಪಿ ಅಂದ್ರೆ ಎತ್ಕೊಡ್ತಾ ಇದ್ದೀನಿ ಅಜ್ಜಿಗೆ. ಅಂದ್ರೆ ಈಗ ಯಾವ್ದು ಏನ್ ಹೇಳ್ಬೇಕು ಅಂತ ಅಜ್ಜಿಗೆ ಹೆಂಗ್ ಗೊತ್ತಾಗುತ್ತೆ, ನಾವು ಕೇಳಿದ್ರೆ ಅಟ್ಲೀಸ್ಟ್ ಏನಾದ್ರು ಇದ್ರೆ ಗೊತ್ತಾಗುತ್ತೆ. ಅಂದ್ರೆ ಈಗ ಅಜ್ಜಿ ತಾತ ಇಬ್ರು ಜವಾಬ್ದಾರಿ ವಹಿಸೋಗಳು. ಮೀನ್ಸ್ ಅಜ್ಜಿ ತಾತ ಇಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗಿದ್ರೆ ಅವಳೇ ಮನೇಲಿ ಯಜಮಾನಿಯನ್ನ ಲೆಕ್ಕಾಚಾರ. ದೊಡ್ಡವಳು ಅವಳೇ ಅಲ್ವಾ, ಇಬ್ರು ಮಕ್ಳನ್ನು ಚೆನ್ನಾಗಿ ನಾವು ಎಲ್ಲ ಕೆಲಸ ಮಾಡ್ತೀವಿ. ನಮ್ಮನೆ ಕೆಲಸದಿಂದ ಬರೋಕೆ ಕಸ ಪಸ ಗುಡ್ಸೋದು, ಬಾಟಲ್ ಕೊಡೋದಿಕ್ಕೆ ದೊಡ್ಡದಾಗಿ ಅಕ್ಕ ಬಟನ್ ಹೋಗ್ತೀನಿ ಗೊತ್ತಾನೆ. ನಾನೇನು ಮಾಡ್ತಿರ್ಲಿಲ್ಲ ಕೆಲಸ, ನಾನೇನು ಕೆಲಸ ಮಾಡಿ ನನಗೆ ಗೊತ್ತಿದ್ದಾಗ ನಾನೇನು ಕೆಲಸ ಮಾಡ್ತಿದ್ದೆ. ನಾನ್ ಮಾಡ್ತಿದ್ದೆ ಏನೋ ಚಿಕ್ಕೋಳು ಅಂತೇಳಿ ಬಿಟ್ಬಿಡೋರು, ನಾನು ಆಟ ಆಡ್ಕೊಳಕ್ ಕೊಂಟೋಗ್ಬಿಡಿವೆ. ಇವಳು ಮತ್ತೆ ಅವಳಿಬ್ರು ಮಾಡೋರು ಕೆಲಸ ಮಾಡೋ ಅಷ್ಟೇ. ಅಮ್ಮ ಬರೋತ್ತಿಗೆ ಎಲ್ಲ ಮಾಡೋ. ಅಮ್ಮ ಅಡ್ಗೆ ಒಂದ್ ಮಾಡ್ತಿತ್ತು ಅಷ್ಟೇ. ನಮ್ಮ ನೀನ್ ಅಡ್ಗೆ ಒಂದ್ ಅಡ್ಗೆ ಮಾಡೋದು ಬೆಳಿಗ್ಗೆ ಎದ್ದು ನಮ್ಗೆಲ್ಲ ಮಾಡ್ತಿದ್ವು ಲಕ್ಷ್ಮಿ. ಅವಾಗ ಪಾತ್ರೆ ಎಲ್ಲ ತೊಳೆದಿಕ್ಕೊಂಡು ಅಂದ್ರೆ ಈಗ ಈಚೆ ಬಿಡ್ತಿರ್ಲಿಲ್ಲ, ಬಾಗ್ಲ ಹಾಕೊಂಡ್ ಬೀಗ ಹಾಕೊಂಡ್ ಒಳಗಡೆನೆ ಇರ್ಬೇಕು. ಏನನ್ನ ಅವ್ರು ಗಲಾಟೆ ಮಾಡಿದ್ರೆ ಅಂದ್ರೆ ತೆಗೆದು ಗಟ್ಟಿಸ್ತಿದ್ವಿ. ಅಕ್ಕ ತಗೊಳ್ದ ಭಯ. ನಿಮ್ ತಾತದ ಮೇಲೆ ಎಷ್ಟ್ ಭಯ ಇತ್ತು, ಅವಳಂದ್ರು ಅಷ್ಟೇ ಭಯ ಇತ್ತು ಸಿಕ್ಕಾಬಿಟ್ಟೆ ಭಯ ಇತ್ತು. ಆಮೇಲೆ ಹಿಂಗೆ ಬಡಿತಾರೆ ಅಂತಂದ್ ಹೇಳ್ಬಿಟ್ಟು ಹೇಳಿದ್ರೆ ನಾನ್ ಅವಳನ್ನ ಯಾಕೆ ಬಿಡುತ್ತೆ ಸುಮ್ನೆ ಬೆದರಿಸಿ ಅಂದ್ರೆ, ಇಲ್ಲ ಸುಮ್ನೆ ಬೆದರಿಸ್ತೀರ ಅವ್ರು ಕೇಳ್ತಾರೆ ಬಾರಿಸ್ಬಿಡೋಳು ಸರಿ. ಕಷ್ಟ ಹೇಳಮ್ಮ ಅವಾಗ ಬೋಲ್ ಕಷ್ಟ. ಅವಾಗ ಊಟ ಹೊಟ್ಟೆ ತುಂಬಾ ಊಟ ಅಷ್ಟೇ. ನೀವ್ ಯಾಕೆ ಪುಟ್ಟ ಜೋರಿಗೆ ಬಿಟ್ಟಿದ್ದು? ಸುಮ್ನೆ ಬಿಟ್ಟು ಹೋಯ್ತಾ ಅವಾಗ ಏನಂಗೆ ಕಷ್ಟ ಇತ್ತು. ಅವಾಗ ಕಷ್ಟ ಇತ್ತು ಅಂತ ಹೇಳ್ಬಿಟ್ಟು ಮಕ್ಳನ್ನ ಸ್ವಲ್ಪ ಇವ್ರು ಬೆಂಗ್ಳೂರಿಗೆ ದುಡಿಯಕ್ಕೆ ಅಂತ ಊರಿಗೆ ಬಂದ್ ಮತ್ತೆ ಇಲ್ಲೇ ಬೆಂಗ್ಳೂರಲ್ಲಿ ಇದ್ವಲ್ಲ ನಾವು, ಏನೋ ಪ್ರಾಬ್ಲಮ್ ಆಯ್ತು ಅಂತ ಊರಿಗೆ ಹೋದ್ರು. ಊರಲ್ಲಿ ಸುಮ್ನೆ ಪ್ರಾಬ್ಲಮ್ ಯಾಕೆ ಅಂತ ಹೇಳ್ಬಿಟ್ಟು ಮತ್ತೆ ಪುನಃ ಇವ್ರು ದುಡಿಯಕ್ ಬಂದ್ರು, ನಮ್ಮನ್ನ ಊರಲ್ಲಿ ಬಿಟ್ರು. ತಾತ
ಅಂದ್ರೆ ನೀವಿಬ್ರು ಫಸ್ಟ್ ಮದ್ವೆ ಆದಾಗ ಹೆಂಗ್ ಜೀವನ ಮಾಡ್ತಿದ್ರಿ ಅಜ್ಜಿ? ತುಮಕೂರ್ಗೆ ಒಂದ್ಸರಿ ಹೋಗಿದ್ವಿ. ಏನಿಗೆ ಜೀವನ ಜೀವನ ಮಾಡಕ್ಕೆ. ಅಲ್ಲ ಲವ್ ಮ್ಯಾರೇಜ್ ಅಲ್ಲಮ್ಮ, ಹೆಂಗ್ ಸ್ಟಾರ್ಟ್ ಆಯ್ತು ಹೇಳಮ್ಮ ನಿಮ್ದು? ಎಲ್ಲಿ ಸ್ಟಾರ್ಟ್ ಆಯ್ತು, ಎಲ್ಲ ಹೇಳ್ಬೇಕು. ಅಲ್ಲಮ್ಮ ಕ್ವಶನ್ ಹೆಂಗ್ ಕೇಳ್ಬೇಕು, ಅಜ್ಜಿಗೆ ಅರ್ಥ ಆಗಂತ ಕೇಳಿದ್ರಲ್ಲ. ಈಗ ನೀನು ನಾನೇ ಕೇಳ್ತೀನಿ ಕೇಳು, ಆಮೇಲೆ ಆನ್ಸರ್ ಮಾಡಿ. ಅವ್ರು ಕೇಳಕ್ ಗೊತ್ತಾಯಿಲ್ಲ. ಈಗ ನಿಮ್ದು ಲವ್ ಮ್ಯಾರೇಜಾ? ಎಷ್ಟು ವರ್ಷ ಲವ್ ಮಾಡಿದ್ರಿ ನೀನು ಅಪ್ಪ? 1 ವರ್ಷ. 1 ವರ್ಷ ಲವ್ ಮಾಡಿದ್. 1 ಸೆಕೆಂಡ್. ಒಂದ್ ವರ್ಷ ಲವ್ ಮಾಡಿದ್ರಲ್ಲ, ಯಾರು ಫಸ್ಟ್ ಹೇಳ್ಕೊಂಡಿದ್ದು? ನಮ್ಮ ಮನೆಯವ್ರೇನೆ ಹೇಳ್ಕೊಂಡಿದ್ದು. ಹಂಗಲ್ ಅಂದ್ರೆ ನಿಮ್ಮ ನಮ್ಮ ಯಜಮಾನ್ರು ಹೇಳಿದ್ದು. ಏನಂತ ಹೇಳಿದ್ರು? ಮದ್ವೆ ಆಗಣ. ಅಲ್ಲಮ್ಮ ಎಲ್ಲಿ ಲವ್ ಆಗಿದ್ದು ಅಂದ್ರೆ ಸ್ಕೂಲ್ ಹೋಗೋ ಟೈಮ್ ಹೋಗವಾಗ ನಾನೇನ ಎಕ್ಸಾಮ್ ಬರಿತಾ ಇದ್ರೆ ಪೇಪರ್ ಹಿಂಗ್ ಹಾಕೋದು. ಬೇಡ ಇದು ನೋಡ್ಕೊಂಡ್ ಬರಿ ಅಂತ ನನ್ಗ ನೋಡ್ಕೊಂಡ್. ಅಂದ್ರೆ ನೀವಿಬ್ರು ಒಂದೇ ಕ್ಲಾಸ್? ಇಲ್ಲ, ಮುಂದೆ ಅವ್ರು ಕೋಡ್ಲಾಪುರದಾಗ. ಅವ್ರು ಹಂಗಲ್ಲ. ಈಗ ನೀನ್ ಎಷ್ಟನೇ ಕ್ಲಾಸ್ ಅಲ್ಲಿ ಓದ್ತಿದ್ದೆ? ನಾನು 7ನೇ ಕ್ಲಾಸ್ ನಾಗ. 7ನೇ ಕ್ಲಾಸ್ ಲವ್ ಇದು? 7ನೇ ಕ್ಲಾಸ್ ಅಲ್ಲೇ ಅವಾಗ ಏನ್ ಓದ್ತಾ ಇತ್ತು ನೀನ್ 7ನೇ ಕ್ಲಾಸ್ ಓದವಾಗ? ಇದು ಸೆಕೆಂಡ್ ಇಯರ್ ಏನೋ. ಸೆಕೆಂಡ್ ಇಯರ್ ನಿನಗೆ ಆಯ್ತು. ಈಗ ಅಪ್ಪನೇ ಚೀಟಿ ಎಸಿ ಅದ. ಓಕೆ, ಆಮೇಲೆ ಎಸ್ತಿದ್ದ. ಮಾಸ್ಟರ್ ನೋಡ್ಬಿಟ್ಟು ಮಾಸ್ಟರ್ ನೋಡಿ ಯಾಕೆ ಹಿಂಗೆ ಎಸ್ತಿರೋದು ಅಂತಂದ್ರು. ಓಡೋಗ್ಬಿಟ್ಟ. ನಾನ್ ಚೀಟಿ ಹಾಕಿರು. ಆ ಚೀಟಿ ಹಾಕಿದ್ನಲ್ಲ ಹಾಕ್ಬಿಟ್ರ ಅವ್ರು. ಹಾಕಿರು. ತಿರ್ಗಿ ಇನ್ನೊಂದ್ ದಿನ ಹಿಂಗ್ ಬರ್ಬಾರ್ದು ಅವಾಗ ಮಾತಾಡ್ತಿರ್ತೀವಿ. ಸೈಕಲ್ ಮ್ಯಾಲ್ ಬಿಡಕ್ ಬರೋದು, ಸುಮ್ನೆ ತೀಟೆ ಮಾಡತ್ತಾರ. ಸೈಕಲ್ ಮ್ಯಾಲ್ ಬಿಡಕ್ ಬರೋದು ಎಲ್ಲ ಮಾಡೋದು. ಆಮೇಲೆ ನೀನ್ ಹೆಂಗ್ ಒಪ್ಕೊಂಡೆ? ಹಿಂಗೆ ನಿಮ್ಮಂತಾರ ಇರ್ತಾರ. ನಿಮ್ ಮನೆ ಇಲ್ಲ ಹಿಂಗೆ ರಾಮ್ಕೋಟಿ ಬರಿತಾ ಇದ್ದೆ ನೀನು. ರಾಮ್ಕೋಟಿ ಬರೆಯುವಾಗ ಅಂದ್ರೆ ಜೈ ಶ್ರೀರಾಮ 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 ಅಂತ ಬರೆಯೋದಷ್ಟೇ ಒಂದು ನೋಟ್ಬುಕ್ ಅಲ್ಲಿ ಬರಿತಾ ಇದ್ದೆ. ಯಾಣೆ ಬರಕ್ಕೆ ಏನ್ ಮಾಡಕ್ ಆಗ್ತೈತೆ? ಅಮ್ಮ ನಿಮ್ ಮನೇಲಿ ಯಾರು ಹೆಂಗ್ ಗೊತ್ತಾಯ್ತು? ನಿಮ್ ಮನೆಯವ್ರಿಗೆ ಹೆಂಗ್ ಗೊತ್ತಾಯ್ತು? ನಿಮ್ಮ ಅಮ್ಮಂಗೆ ನಿಮ್ಮ ಅಪ್ಪಂಗೆ? ಅವ್ರು ಬಂದ್ ಕೇಳಿದ್ರು. ಅವ್ರಿಂದ ಯಾರು? ಅವ್ರಪ್ಪ ಅವ್ರಮ್ಮ ಅಜ್ಜಿ ಇವ್ರು ಅಪ್ಪ ಅವ್ರ ಅಪ್ಪ ಅಮ್ಮ ಬಂದು ಕೇಳಿದ್ರ ನಿಮ್ ಮಕ್ಳಿಗೆ ಮಾಡ್ಕೊಡ್ರಿ ಅಂತ? ಮಾಡ್ಕೊಡ್ರಿ, ಹಿಂಗ್ ಒಪ್ಪವ್ರೆ, ಇಬ್ರು ಇಷ್ಟಪಟ್ಟವ್ರೆ ಅಂತ ಹೇಳಿದ್ರು. ಅವಾಗ ಇವ್ರ ರಿಯಾಕ್ಷನ್ ಹೆಂಗಿತ್ತು? ನಿಮ್ಮ ಅಪ್ಪ ನಮ್ಮ ಅಪ್ಪ ಕೊಡಕ್ ಇಷ್ಟ ಇರ್ಲಿಲ್ಲ. ನಮ್ಮ ಅಮ್ಮಗೆ ಏನ ಬಿಡತ್ತ, ಇಬ್ರು ಲವ್ ಮಾಡ್ಯವ್ರತ್ತ, ಇಬ್ರು ಇಷ್ಟಪಟ್ಟವ್ರೆ. ಯಾವಾಗ ಮದ್ವೆ ಆಗಿದ್ ನೀವು? ನೀನ್ 8th ಅಲ್ಲಿ ಇದ್ದಾಗ 9th ಅಲ್ಲಿ ಇದ್ದಾಗ? ಅಲ್ಲ, SSLC ಬರ್ದಿದ್ದೆ. ಹಂಗಿರೋ 3 ವರ್ಷ ಲವ್ ಮಾಡಿದ್ದೀರ? ಹೋಗ್ಲೇ ಇಲ್ಲ ನಾನು ಅಲ್ಲಿಗೆ, ಸ್ಕೂಲ್ಗೆ ಹೋಗ್ಲಿಲ್ಲ. 7ನೇ ಕ್ಲಾಸ್ ಲಾಸ್ಟ್ ಬಿಟ್ಟೆ. ಅಲ್ಲಮ್ಮ, ಅಪ್ಪ ಇಷ್ಟಪಟ್ಟ ನೀನು ಇಷ್ಟಪಡ್ತಿದ್ದ ಅಪ್ಪನ? ನಾನು ಇಲ್ಲಪ್ಪ, ನವಣೆ ಆರ್ಕ ಅವೆಲ್ಲ ಹೊಡಿ. ಒನ್ ಸೈಡ್ ಲವ್ ಅಂದ್ರೆ ಇವ್ರು ನೀನ್ ಸುಮ್ನಾಗ್ಬಿಟ್ಟಿದ್ಯಾ, ನೀನ್ ಪಡಿ ನೀನ್ ಸೈಲೆಂಟ್ ಆಗಿದ್ಯಾ. ಆ ಕಡೆಯಿಂದ ಪ್ರಪೋಸಲ್ ಬಂದ್ಬಿಟ್ಟೈತೆ. ಅವಾಗ ಆಗ್ಲೇ ಸ್ವಲ್ಪ ಆಗಿತ್ತು, 18 ವರ್ಷ ಆಗಿತ್ತು ಆಗ್ಲೇ. ಆಯ್ತು ಆಯ್ತು. ಅದಾದ್ಮೇಲೆ ಬಂದ್ರು ಅವ್ರು ಒಪ್ಕೊಳ್ಳಿಲ್ಲ, ನಿಮ್ಮ ತಾತ ಒಪ್ಕೊಂಡಿಲ್ಲ. ಹೆಂಗನ ಮಾಡಿ ಪ್ರೋಗ್ರಾಮ್ ಅಂತ ಹೊರಟು ಹೋಗ್ಬಿಟ್ಟ ಅಷ್ಟೇ. ಆಮೇಲೆ ನೀವೇನ್ ಮಾಡಿದ್ರಿ? ನೀವು ಎಲ್ಲಿ ಮದ್ವೆ ಆಗಿದ್ದು? ಬಸವಂಗಿ ಬೆಟ್ಟ ತಾನೆ? ಬಸ್ಮಾಂಗಿ ಬೆಟ್ಟ, ಅಲ್ಲಿ ಮದ್ವೆ ಆಗಿದ್ದೆ. ಯಾರ್ಯಾರು ಮದ್ವೆಗೆಲ್ಲ ಎಲ್ಲ ಮಾಮೂಲಿ ಸ್ವಲ್ಪ ಅರೇಂಜ್ ಅಂದ್ರೆ ಫಸ್ಟ್ ಇಷ್ಟಪಟ್ಟೆ ತಾನೆ ಬಂದಿದ್ದು. ಅಪ್ಪ ಅಮ್ಮ ಹೋಗಿ ಅಪ್ಪ ಅಮ್ಮ ಹೋಗಿ ಹುಡುಕಿ ಮಾಡ್ತಾರಲ್ಲ, ಅದು ಅರೇಂಜ್ ಮ್ಯಾರೇಜ್. ಇವ್ರೆ ಹುಡುಕತ್ತಾರಲ್ಲ, ಅದೆಲ್ಲ ಇಷ್ಟ ಅಮಾಯಕತೆ ನೀನು. ಅಜ್ಜಿ ಆಯ್ತು ಅಜ್ಜಿ, ನೀನ್ ಮಾತ್ರ 18 ವರ್ಷಕ್ಕೆ ಮದ್ವೆ ಆಗಿ ನಿನ್ ಮಕ್ಳು ಮದ್ವೆ 16 ವರ್ಷಕ್ಕೆ ಮದ್ವೆ ಮಾಡಿ. ಯಾಕೆ 16 ವರ್ಷಕ್ಕೆ ಮದ್ವೆ? ಹಿಂಗೆ ಜನಗಳು ಸರಿ ಇಲ್ಲ, ಇವ್ ಕೆಟ್ಟೋಗ್ಬಿಟ್ರೆ ನಾವೇನ್ ಮಾಡೋಣ? ಆಮೇಲೆ ಅದು ಎಲ್ರಿಗೂ 90s ಕಿಡ್ ಅಂತಂದ್ರೆ ಆಲ್ಮೋಸ್ಟ್ ತಂದೆ ತಾಯಿಗಳು ಯೋಚನೆ ಮಾಡೋದು ಈಗಿನ ತಂದೆ ತಾಯಿಗಳು ಯೋಚನೆ ಮಾಡೋದು. ಬಟ್ ಏನಂದ್ರೆ ತುಂಬಾ ಧೈರ್ಯ ಮಾಡ್ತಾರೆ ಈಗಿನ ತಂದೆ ತಾಯಿಗಳು ಅಷ್ಟೇ. ಅವಾಗ ಧೈರ್ಯ ಮಾಡ್ತಾ ಇರ್ಲಿಲ್ಲ. ನಮ್ಗೆ ಜನ ಏನನ್ನ ನೋಡಿದಾರೆ ಏನಂತಾರೆ, ನಮ್ಮಂಗ ಆಗ್ಬಾರ್ದು ಅಂತಂದ್ ಹೇಳ್ಬಿಟ್ಟು ನಾವೇ ನೋಡಿ ಮದ್ವೆ ಮಾಡಿದ್ವಿ. ಅದಾದ್ಮೇಲೆ ಮದುವೆ ಮಾಡ್ಕೊ ಬಂದ್ಮೇಲೆ ಊರಲ್ಲಿ ಎಷ್ಟು ವರ್ಷ ಐತೆ? ಇಲ್ಲ, ಮದ್ವೆ ಮಾಡ್ಕೊ ಬಂದು ಒಂದ್ 2-3 ತಿಂಗಳು ಅಷ್ಟೇ. ಅವ್ರಪ್ಪ ಅವ್ರ ಮನೆಗ್ ಕರ್ಕೊಂಡ್ ಹೋಗ್ಲಿಲ್ಲ. ಅಲ್ಲಿ ಹೋಗ್ಲಿಲ್ಲ? ಅಲ್ಲಿ ಸೇರಿಸ್ಲಿಲ್ವಾ? ಇಲ್ಲ 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 ಇಲ್ಲ, ಅವ್ರೇ ಮಾಡ್ಕೊ ಬಂದಿದ್ದು.
ಬಂದ್ರು. ಹಾ. ಅವ್ರಿಗೆ ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ, ಅಂದ್ರೆ ಸೆಟ್ ಆಗ್ಲಿಲ್ಲ, ಸೆಟ್ ಆಗ್ಲಿಲ್ಲ, ಸೆಟ್ ಆಗ್ಲಿಲ್ಲ. ಇದ್ ನಿಮ್ಮ ಮೇನ್ ಆಯತ್ನ ಕರ್ಕೊಂಡು ಹೋಗ್ಲಿಲ್ಲ. ಯಾಕೆ ಸುಮ್ನೆ ಸೆಟ್ ಆಗಲ್ಲ, Set ಆಗಲ್ಲ. ಮದುವೆ ಮಾಡ್ಕೊಂಡಿದ್ದೀನಿ, ಹಾ. ನಾನು ಹೆಂಡತಿಗೆ ರಿಸ್ಕ್ ಆಗ್ಬಾರ್ದು ಅಂತೇಳಿ ಅವ್ರೆಲ್ಲ ಹೆಣ್ಮಕ್ಳೆಲ್ಲ ಅವ್ರ ತಂಗಿಯರೆಲ್ಲ